ಗುರುವಂತರ ಪ್ರಾಣಪ್ರಸಿದ್ಧಾವಧ ಶ್ರೀರಾಮಿಂದಾತ್ಮ ಶ್ರೀ ಗೋಪಾಲಕೃಷ್ಣ ಸ್ವಾಮಿನ್ ಬಹುವರಾಜ್ ಯಜುರ್ವೇದ ಪ್ರಿಯ ಯಜುರ್ವೇದ ಸೇವಾ ಮಮ ಧಾರಯ ಕೋಟಿ ಬ್ರಹ್ಮಾಂಡ ನಾಯಕ ರಾಘವೇಂದ್ರ ಗುರುವಂತರ ಪ್ರಾಣಪ್ರಸಿದ್ಧಾವಧ ಶ್ರೀರಾಮಿಂದಾತ್ಮ ಶ್ರೀ ಗೋಪಾಲಕೃಷ್ಣ ಸ್ವಾಮಿನ್ ಬಹುವರಾಜ್ ಸಾಮವೇದ ಪ್ರಿಯ ಸಾಮವೇದ ಸೇವಾ ಮಮ ಧಾರಯ ಓಂ ದೇವದೇವೋತ್ತಮ ದೇವತಾ ಸಾರ್ವಭೌಮ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಘವೇಂದ್ರ ಗುರುವಂತರ ಪ್ರಾಣಸ್ಥ ಸೀತಾಪತಿ ಶ್ರೀರಾಮನಿಂದಾತ್ಮ ಶ್ರೀ ಗೋಪಾಲಕೃಷ್ಣ ಸ್ವಾಮಿನ್ ಬಹುವರಾಜ್ ಅಥರ್ವವೇದ ಪ್ರಿಯ ಅಥರ್ವವೇದ ಸೇವಾ ಅವಧಾರಯ ಓಂ ದೇವದೇವೋತ್ತಮ ದೇವತಾ ಸಾರ್ವಭೌಮ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಘವೇಂದ್ರ ಗುರುವಂತರ ಪ್ರಾಣಸ್ಥ ಸೀತಾಪತಿ ಶ್ರೀರಾಮಚಂದ್ರಾತ್ಮ ಶ್ರೀ ಗೋಪಾಲಕೃಷ್ಣ ಸ್ವಾಮಿನ್ ಬಹುವರಾಜ್ ಶಾಸ್ತ್ರಪ್ರಿಯ ಶಾಸ್ತ್ರ ಸೇವಾ ಅವಧಾರಯ ಯಾಕೆ ಹೇಳಿದ್ರೆ ಯುದ್ಧದಲ್ಲಿ ಜಯ ಸಿಗಬೇಕು ಅಂತಾದರೆ ಹಿರಿಯರ ಆಶೀರ್ವಾದ ಇಲ್ಲ ಅಂತಾದರೆ ಯಾವ ಕೆಲಸಕ್ಕೂ ಈಗಲೂ ಕೂಡ ನಮ್ಮ ಮುಂಚೆ ದೇವರಿಗೆ ನಮಸ್ಕಾರ ಮಾಡು, ಹಿರಿಯರ ಕಾಲು ಹಿಡಿದು ಮನೆಯಿಂದ ಹೊರಡು ಅಂತ ಹೇಳದಿದ್ದರೆ ಅವರು ಮಾಡೋದಿಲ್ಲ. ಯಾಕೆ ಹೇಳಿದರೆ ಆ ಸಂಸ್ಕಾರ ನಾವೇ ಕಲಿಸಬೇಕಾಗ್ತದೆ ಮಕ್ಕಳಿಗೆ. ನನ್ನ ಕಾಲು ಹಿಡಿ ಅಂತ ಹೇಳಿ ಅವರ ಹತ್ರ ನಮಸ್ಕಾರ ಮಾಡಿಸಿ ಅವರನ್ನು ಶಾಲೆಗೆ ಕಳಿಸುವಂತಹ ಒಂದು ಪದ್ಧತಿ ನಮಗೂ ಬೇಕಾಗ್ತದೆ. ಅದೇ ಕೆಲಸವನ್ನು ಶಕುನಿ ಕೂಡ ಮಾಡಿದನು. ಹೋಗಿ ನಿನ್ನ ತಾಯಿಯ ಎಲ್ಲರ ಕಾಲು ಹಿಡಿದು ಬಾ ಅಂತ ಶುರು ಹೇಳಿದ. ಅದಾದ ನಂತರ ಹೇಳಿದ, ಅದರ ಜೊತೆಗೆ ಮುಖ್ಯವಾಗಿ ನಿನ್ನ ತಾಯಿಯ ಕಾಲನ್ನು ಹಿಡಿ. ಯಾಕೆ ಹೇಳಿದರೆ ದೊಡ್ಡ ಪತಿವ್ರತಾ ಸ್ತ್ರೀ ತನ್ನ ಗಂಡ ಕಣ್ಣು ಕಾಣದೆ ಇದ್ದಂತಹ ಗಂಡನಿಗೆ ಸಿಕ್ಕಿದ್ದಾನೆ ಅಂತ ಹೇಳಿ ತನ್ನ ಕಣ್ಣಿಗೂ ಬಟ್ಟೆಯನ್ನು ಕಟ್ಟಿಕೊಂಡು ಇಡೀ ಅವಳ ಪಾತಿವ್ರತ್ಯವನ್ನು ತೋರಿಸಿದಂತಹ ಗಾಂಧಾರಿ ನಿಮಗೆ ಒಂದು ತಥಾಸ್ತು ಅಂತ ಹೇಳಿದರೆ ಸಾಕು, ನಿಮಗೆ ಯುದ್ಧದಲ್ಲಿ ಜಯ ಸಿಗ್ತದೆ ಅಂತ ಶಕುನಿ ಬುದ್ಧಿ ಅವನ ತೋರಿಸಿದ. ಆಗ ದುರ್ಯೋಧನ ತುಂಬ ಸಾಬೀತಿನ ಹಾಗೆ, ಈಗ ಯಾರೆಲ್ಲ ಈ ರಾಜಕಾರಣಿಗಳು ಇರ್ತಾರೆ ಒಂದು ಫೋಟೋಕ್ಕಾಗಿ ನಮಸ್ಕಾರ ಮಾಡೋರು, ಹಾಗೆ ಎಲ್ಲ ಸಭೆ ಸೇರಿಸಿ ತನ್ನ ತಾಯಿಗೆ ನಮಸ್ಕಾರ ಮಾಡಬೇಕು ಅಂತ ಹೋಗಿ ತಾಯಿಯ ಕಾಲು ಹಿಡಿದಂತೆ. ನಾನು ನಿನ್ನ ಸುರುವಿನ ಮಗ ಬಂದಿದ್ದೇನೆ, ಯಾಕೆ ಹೇಳಿದರೆ ಅವಳಿಗೆ ಕಣ್ಣು ಕಾಣೋದಿಲ್ಲ. ನನಗೆ ಆಶೀರ್ವಾದ ಮಾಡು, ಯುದ್ಧದಲ್ಲಿ ಜಯ ಸಿಗುವ ಹಾಗೆ ಆಶೀರ್ವಾದ ಮಾಡು ಅಂತ ಗಾಂಧಾರಿಯಲ್ಲಿ ಕೇಳಿದಾಗ ಗಾಂಧಾರಿ ಹೇಳಿದ ಮಾತು ಯಥೋ ಧರ್ಮ ತಥೋ ಜಯ. ಅವಳು ಹೇಳಲಿಲ್ಲ ಮಗ ನಿಂಗೆ ಒಳ್ಳೆಯದಾಗಲಿ, ನಿಂಗೆ ಯುದ್ಧದಲ್ಲಿ ಜಯ ಸಿಗಲಿ ಅಂತ ಗಾಂಧಾರಿ ಹೇಳಿಲ್ಲ. ಹೊರತು ಏನು ಹೇಳಿದ್ಲು ಕೇಳಿದರೆ ಯಥೋ ಧರ್ಮ ತಥೋ ಜಯ, ಎಲ್ಲಿ ಧರ್ಮ ಉಂಟು ಅಲ್ಲಿ ಜಯ ಸಿಗಲಿ ಅಂತ ತನ್ನ ಮಗನಿಗೂ ಕೂಡ ಆಶೀರ್ವಾದ ಮಾಡಿದ್ದು. ಹೀಗೆಯೇ ಆಶೀರ್ವಾದ ಮಾಡಿದ್ದಂತೆ. ಹಾಗೆ ನಮ್ಮ ಮಕ್ಕಳನ್ನು ದೇವರಿಗೆ ನಮಸ್ಕಾರ ಮಾಡಬೇಡ, ಲೇಟ್ ಆಯಿತು ಹೇಳಿಕೊಂಡು ನಮ್ಮ ಎಲ್ಲ ನಿತ್ಯಾನುಷ್ಠಾನಗಳನ್ನು ಬಿಟ್ಟು ಈಗ ಲೌಕಿಕ ವಿದ್ಯೆಯಲ್ಲೇ ನಾವು ಹೋಗ್ತಾ ಇದ್ದೇವೆ. ಆದರೆ ನಮ್ಮ ಧರ್ಮ ಉಳಿಬೇಕು ಅಂತ ಆದರೆ ಗಾಂಧಾರಿ ಹಾಗೆ ಅವಳ ಸುತ್ತಮುತ್ತ ಇದ್ದವರೆಲ್ಲರೂ ಹಾಳಾದವರು, ಯಾರೂ ಅವಳಿಗೆ ಒಳ್ಳೆಯ ಜನಗಳು ಸಿಗಲಿಲ್ಲ. ಆದರೆ ಅವಳ ಧರ್ಮದ ನಿಷ್ಠೆಯನ್ನು ಅವಳು ಬಿಡದೆ ತನ್ನ ಮಗ ಬಂದು ನಮಸ್ಕಾರ ಮಾಡಿದ್ರು. ಅವಳು ಹೇಳಿದ್ದು ನೀನು ಧರ್ಮ ಕೆಲಸ ಮಾಡಿದರೆ ನಿನಗೆ ಒಳ್ಳೆಯದಾಗ್ತದೆ ಅಂತ ಅವಳು ಹೇಳಿದ್ರಂತೆ. ಹಾಗೆ ನಮ್ಮ ಮಕ್ಕಳಿಗೂ ಒಳ್ಳೆಯ ಸಂಸ್ಕಾರವನ್ನು ಕಲಿಸುವ ಅಂತ ಹೇಳಿಕೊಂಡು ಶ್ರೀಕೃಷ್ಣ ಅರ್ಪಣ ಮಸ್ತು.